ಹೊರಟೋಗುತ್ತೆ. ಅದೇನೋ ಒಂದು ಉದ್ದೇಶಕ್ಕೋಸ್ಕರನೇ ಮಾಡ್ತಿದ್ದೀವಿ ಅಂತ ಹೇಳೋದು. ಈಗಲೂ ಕೇಳಿದ್ರಿಂದಲೇ ಇದೆಲ್ಲ ಬರ್ತಾಯಿದೆ ಹೊರತು. ಆಮೇಲೆ ಜೊತೆಗೆ ನಮ್ಮ ತಾಯಿಯವರು ಇಲ್ಲದ ಕಾರಣ ಅವ್ರ ಬಗ್ಗೆ ಒಳ್ಳೆ ಮಾತುಗಳನ್ನ ನಾವು ಹಂಚ್ಕೋಬೇಕು. ಅವ್ರು ಮಾಡಿದಂಥ ಒಂದು ಒಳ್ಳೆ ಕಾರ್ಯ 4 ಜನ ಗೊತ್ತಾಗಬೇಕು ಅನ್ನೋದು ದೃಷ್ಟಿಯಿಂದ ಹೇಳೋದೇ ಹೊರತು ಮಿಕ್ಕಿದ್ದು ಎಷ್ಟೋ ಜನ ನಿಮ್ಮನ್ನು ಕೂಡ ಎಷ್ಟೋ ವಿಚಾರಗಳು ನಿಮ್ಮ ಲೆವೆಲ್ಗೆ ನೀವು ಒಳ್ಳೇದು ಮಾಡ್ತಾನೆ ಇರ್ತೀರ. ಸೊ ದೊಡ್ಡ ವಿಚಾರ ಅಲ್ಲ, ಏನೋ ಗೊತ್ತಿಲ್ಲ. ನಮ್ಮ ತಂದೆ ತಾಯಿ ಅವರು ಹೇಳ್ಕೊಟ್ಟಿದ್ದು ನಾವು ಮಾಡ್ತಾಯಿದ್ವಿ ಅಷ್ಟೇ. ಯಾಕಂದರೆ ನಿಮ್ಮ ತಂದೆ ತಾಯಿ ಮಾಡಿರುವಂಥ ಅದನ್ನು ನೀವು ನಡ್ಸ್ಕೊಂಡು ಹೋಗ್ತಿದ್ರೆ, ಇವಾಗ ನೀವು ನಡ್ಸ್ಕೊಂಡು ಹೋಗ್ತಿರೋದನ್ನ ಧ್ರುವ ಸರ್ ಕೂಡ ಅದೇ ರೀತಿ ನಡ್ಸ್ಕೊಂಡು ಹೋಗ್ತಾರೆ. ಯಾಕಂದರೆ ನೀವು ಅದೇ ಹೇಳಿದ್ನಲ್ಲ, ಎಷ್ಟೋ ರಿಟೈರ್ಡ್ ಫೈಟರ್ಸ್ಗಳಿಗೆ ನೋಡ್ಕೊತಾ ಇರೋದಾಗಿರ್ಬೋದು, ಅಥವಾ ನಿಮ್ಮ ಜೊತೆಯಲ್ಲಿ ವರ್ಕ್ ಮಾಡಿರುವಂಥ ಟೆಕ್ನಿಷಿಯನ್ಸ್ ಫ್ಯಾಮಿಲಿ ಇನ್ ಕೇಸ್ ಯಾರೋ ತೀರ್ಕೊಂಡ್ರೆ ಅವರ ಫ್ಯಾಮಿಲಿ ಜೊತೆ ನಿಂತ್ಕೊಳ್ಳೋಂಥದ್ದಾಗಿರ್ಬೋದು, ನೀವು ನೋಡ್ಕೊತಿದ್ದೀರಾ. ಅದೇ ಥರ ಇವರು ಇಡೀ ನಿಮ್ಮ ಫ್ಯಾಮಿಲಿ ಬ್ಲಡ್ಡಲ್ಲೇ ಬಂದಿದ್ದಾರೆ. ಇಲ್ಲ, ಸಿ ಇಟ್ ಈಸ್ ಓನ್ಲಿ ದ ಪೊಸಿಷನ್, ಪರ್ಸನ್ ಪೊಸಿಷನ್. ಇವಾಗ ನಮಗಿಂತ ಒಳ್ಳೆ ನಟರು, ನಮಗಿಂತ ನೋಡೋಕೆ ಚೆನ್ನಾಗಿರೋರು, ಎಲ್ಲ ವಿಧದಲ್ಲೂ ಇರೋರು ಹೊರಗಡೆ ಸಾವಿರಾರು ಜನ ಇದ್ದಾರೆ, ಇನ್ನೂ ಎಷ್ಟೋ ಜನ. ಬಟ್ ಎಲ್ಲಿಂದನೋ ಮೇಲಿಂದ ತಥಾಸ್ತು, ಓಕೆನಪ್ಪ ನಿನಗೆ ಹೆಸರು ಬರಲಿ ಅಂತಂದ್ಬಿಟ್ಟು ನಮಗೊಂದು ಪೊಸಿಷನ್ ದೇವ್ರು ಕೊಡ್ತಾನೆ. ದಟ್ಸ್ ಎ ಗಿಫ್ಟ್ ಅದು. ಸೊ ಅದನ್ನು ನಾವಲ್ಲದಿದ್ರೆ ಬೇರೆ ಯಾರೇ ಆಗಿದ್ರೂ ಏನೋ ಗಿಫ್ಟು, ಅದನ್ನು ವಿನಿಯೋಗ ಪಡಿಸ್ಕೋಬೇಕು ಅನ್ನೋದು ಒಂದೇ. ಅದನ್ನು ಜರ್ನಿಯಲ್ಲಿ ಸ್ಪಿರಿಚುವಲ್ ಆಗಿ ನಿಮ್ಮ ಮನೆ ದೇವ್ರ ಬ್ಲೆಸ್ಸಿಂಗ್ಸ್ ಯಾವ ರೀತಿ ಇದೆ, ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಾ, ಹೇಗೆ ಹೇಳ್ತೀರಾ? ಬ್ಲೆಸ್ಸಿಂಗ್ಸ್ ಹೇಗಿದೆ ಅಂತ ನಿಜವಾಗ್ಲೂ ಚೆನ್ನಾಗಿದೆ. ಒಂದು ಮನುಷ್ಯನಿಗೆ ಸಂತೋಷ ಅನ್ನೋದಿರಬೇಕು, ಆರೋಗ್ಯ ಅನ್ನೋದಿರಬೇಕು. ಅದಕ್ಕಿಂತ ಬ್ಲೆಸ್ಸಿಂಗ್ಸ್ ಇನ್ನೇನು ಇರೋಕ್ಕೆ ಸಾಧ್ಯ ಇಲ್ಲ. ಇದ್ರ ಜೊತೆಗೆ ಎಷ್ಟು ಜನ ಇಷ್ಟಪಡ್ತಾರೆ ಎಲ್ಲೋದ್ರು. ಇವಾಗ ಫಾರ್ ಎಕ್ಸಾಂಪಲ್ ನಾನು ತೊಗೊಂಡ್ರೆ ನೀವು ತಮಿಳ್ನಾಡು, ಕರ್ನಾಟಕ, ಆಂಧ್ರ ಪ್ರದೇಶ, ಕೇರಳ ಎಲ್ಲೋದ್ರೂ ಊಟ ಹಾಕ್ತಾರೆ, ಅಷ್ಟೊಂದು ಪ್ರೀತಿ ತೋರಿಸ್ತಾರೆ. ಇದಕ್ಕಿಂತ ಬ್ಲೆಸ್ಸಿಂಗ್ ಇನ್ನೇನು ಬೇಕು ಹೇಳಿ. ಅದೇ ಥರ ಧ್ರುವನಿಗೂ ಅಷ್ಟೇ. ಈಗ ತಮಿಳು, ತೆಲುಗು ಎಲ್ಲದರಲ್ಲೂ ಎಸ್ಟಾಬ್ಲಿಷ್ ಆಗೋದ, ಈಗಲೂ ಅವನಿಗೂ ಅಷ್ಟೇ. ಸಿ ಆರ್ಟಿಸ್ಟ್ಗಳು ಅಂತಂದರೆ ಅದೇ ಒಂದು ದೊಡ್ಡ ವರ ಅದು. ಅದಕ್ಕಿಂತ ಬ್ಲೆಸ್ಸಿಂಗ್ ಇನ್ನೇನು ಇರೋಕ್ಕೆ ಸಾಧ್ಯನೇ ಇಲ್ಲ. ಆರ್ಟಿಸ್ಟ್ ಅಂದಾಗ ಎಷ್ಟೋ ಒಂದೊಂದ್ಸತಿ ಮೈನಸ್ಸು ಇರುತ್ತೆ. ಹೋಗ್ಬಿಟ್ಟು ಒಂದು ಚಿಕ್ಕ ಇಡ್ಲಿ ಅಂಗಡಿಯಲ್ಲಿ ನಿಂತ್ಕೊಂಡು 2 ಇಡ್ಲಿ ತಿನ್ನೋಣ ಅನ್ನೋಕ್ಕಾಗಲ್ಲ. ಬಟ್ ಅದಕ್ಕಿಂತ ಹೆಚ್ಚಾಗಿ ನಾವು ಒಳ್ಳೊಳ್ಳೆ ವಿಚಾರಗಳೆಲ್ಲ ಒಂದು ಆ್ಯಕ್ಟ್ರು, ಅದು ಒಂದು ಪಾಪ್ಯುಲರ್ ಆ್ಯಕ್ಟರ್ ಆಗಿದ್ದಾಗ ಸಿಗುತ್ತೆ. ಸರ್, ಹುಟ್ಟೂರಲ್ಲಿ ಇನ್ನೂ ಏನು ಮಾಡಬೇಕು ಅಂತ ಇದೆ, ಇನ್ನೇನಾದರೂ ಮಾಡಬೇಕು, ಏನು ಇನ್ನೂ ಏನಾದರೂ ಕೆಲಸ ಮಾಡಬೇಕು ಊರಲ್ಲಿ, ಹುಟ್ಟೂರಲ್ಲಿ ಇನ್ನೂ ಏನಾದರೂ ಕೆಲಸ ಮಾಡಬೇಕು ಅಂತ ಬಾಕಿ ಇದೆ ಅನ್ಸುತ್ತೆ. ಏನಾದರೂ ಬಾಕಿ ಇದೆಯಾ, ಇನ್ನೇನು ಮಾಡಬೇಕಿತ್ತು? ಏನಿಲ್ಲ, ಅದು ಇಟ್ಸ್ ಇನ್ ಎ ಫ್ಲೋ. ಲೈಫ್ನಲ್ಲಿ ಎವ್ರಿಥಿಂಗ್ ಈಸ್ ಇನ್ ಎ ಫ್ಲೋ. ಇವಾಗ ಇಲ್ಲಿ ನೋಡಿದಾಗ ಏನೋ ಮಾಡಬೇಕು ಅಂದಾಗ ಅದನ್ನು ಮಾಡಬೇಕಾದ ಪರಿಸ್ಥಿತಿ ಇರುತ್ತೆ. ಈಗ ಮತ್ತು ಈಗ ಇಲ್ಲಿ ಬರೋಕ್ಕೆ ಮುಂಚೆನೇ ಸ್ಕೂಲ್ನವರೇ ಎಲ್ಲ ಮೀಟ್ ಮಾಡಿದ್ವಿ. ಇನ್ನೂ ಸ್ಕೂಲ್ಗೆ ಏನೋ ಮಾಡಬೇಕು ಅನ್ನೋ ಥರ ವಿಚಾರ ಬಂತು. ಸರಿ, ಫ್ರೀಯಾಗಿ ಮಾತಾಡೋಣ ಅಂತ ಅವ್ರದ್ರು ಮಾತಾಡಾಯಿತು. ಸೊ ಅದು ನಡೀತಾನೆ ಇರುತ್ತೆ. ಅದು ಅಲ್ಲ, ಗ್ರಾಮಸ್ಥರು ಏನಾದರೂ ಪರ್ಟಿಕ್ಯುಲರ್ ಆಗಿ ಏನಾದರೂ ಬೇಡಿಕೆ ಕೊಟ್ಟಿದ್ದಾರೆ ಸರ್ ತಮಗೆ, ಈ ಥರ ಒಂದು ಮಾಡ್ಕೊಳ್ಳಿ? ಅವರೇನೋ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ನಾನೇ ಗ್ರಾಮಸ್ಥ. ನಿಮಗೋಸ್ಕರ ಏನಾದರೂ? ಇಲ್ಲ, ನಾನು ಇವಾಗ ಈ ಊರಿನಲ್ಲಿ ಒಬ್ಬನಲ್ವ ನಾನು. ನಮ್ಮ ತಂದೆ ಊರು ಅಂತಂದಾಗ ನಮಗೆ ನಮ್ಮೂರಿಗೆ ಇಲ್ಲಿ ಬಂದಾಗ ಇದು ನಮ್ಮೂರು ಅನ್ನೋ ಒಂದು ಫೀಲಿಂಗ್ ಅಲ್ವಾ. ಸೊ ಹಂಗಿರುವಾಗ ನಮಗೆ ಗೊತ್ತಾಗುತ್ತಲ್ಲ ಏನಾದರೂ ಮಾಡಬೇಕಿಲ್ಲಿ ಅಂತಂದರೆ. ಇಲ್ಲೇನಾದರೂ ಇನ್ನೂ ಒಳ್ಳೇದೇನಾದ್ರು ಮಾಡಬೇಕಾ ಅನ್ನೋ ವಿಚಾರ ನಮಗೆ ಅದು ಬರಬೇಕದು. ಸೊ ಇನ್ನೊಬ್ರು ಹೇಳಿ ಅನ್ನೋದೇನಿಲ್ಲ. ಯಾರು ಏನು ಡಿಮ್ಯಾಂಡ್ ಮಾಡಲ್ಲ ನಮ್ಮ ಹತ್ರ. ಪಾಪ ಯಾರು ನಮಗೆ ಈ ಗ್ರಾಮಸ್ಥರು ಕೂಡ ಇಲ್ಲಿರೋರು ಯಾರು ಇದು ಬೇಕು ಅದು ಬೇಕು ಅಂತ ಯಾರು ಡಿಮ್ಯಾಂಡ್ ಮಾಡೋದೇನೂ ಇಲ್ಲ. ನಮ್ಗೆ ಅಂದ್ಕೊಂಡಿದ್ದು ನಮಗೆ ಗೊತ್ತಾಗುತ್ತೆ. ಸರ್, ಈಗ ರಾಜಕೀಯ ಎಂಟ್ರಿ ಏನಾದರೂ ಇದೆ? ಈಗ ನಿಮ್ಮ ತಾಯಿಯವರು ಮೆಂಬರ್ ಆಗಿದ್ರಿ ಇಲ್ಲಿ ಲೋಕಲ್, ನೀವು ಯಾರಾದರೂ ಮುಂದೆ ಆ ಥರದ್ದೊಂದು ಆ ಕ್ಷೇತ್ರಕ್ಕೆ ಎಂಟ್ರಿ ಆಗಿ ಸೇವೆ ಸಲ್ಲಿಸೋದು ಅಂಥದ್ದು ಏನಾದರೂ ಇದೆಯಾ ಕಾನ್ಸೆಪ್ಟ್? ನಾವು ಚೆನ್ನಾಗಿರೋದು ಇಷ್ಟ ಅಲ್ವೇನ್ರಿ ನಿಮಗೆ? ನಮ್ಮ ತಾಯಿ ಒಂದು ಕಾಲದಲ್ಲಿದ್ದರು. ಅದು ಪಾಲಿಟಿಕ್ಸ್ ಅನ್ನೋದು ಅದೊಂದು ಡಿಫ್ರೆಂಟ್ ಬಾಲ್ ಗೇಮ್. ಅದಕ್ಕೆ ಬೇರೆ ಥರ ಒಂದು ಏನೋ ಮೈಂಡ್ ಸೆಟ್ ಇರಬೇಕು. ಅದು ನಮಗಿಲ್ಲ. ಅದು ನಮಗೆ ಬೇರೆ ಥರ ಸೆಟ್ ಆಗಲ್ಲ. ಇಲ್ಲ, ನಮ್ಮ ತಾಯಿ ಅದ್ರಲ್ಲಿ ತುಂಬ ಪರ್ಟಿಕ್ಯುಲರ್ ಆಗಿದ್ದರು. ಅವರು ಇಲ್ಲಿ ಪಂಚಾಯತ್ ಎಲೆಕ್ಷನ್ನೆಲ್ಲ ನಿಂತ್ಕೊಂಡಿದ್ರು. ನಮಗಿಷ್ಟ ಇಲ್ಲ ಅಂತ ಅವ್ರಿಗೆ ಗೊತ್ತು. ಒಂದು ದಿನವೂ ಕರೆದಿಲ್ಲ. ಒಂದು ದಿನವೂ ಎಲೆಕ್ಷನ್ ಬಂದ್ಬಿಟ್ಟು ನನಗೋಸ್ಕರ ಮಾತಾಡೋದು ನಮ್ಮ ತಾಯಿ ಕರೆದಿಲ್ಲ. ಸೊ ಅಷ್ಟೊಂದು ಒಂದು ಪ್ರೈವಸಿ ಅನ್ನೋದು ಇತ್ತು. ಜೊತೆಗೆ
ಅರ್ಥ ಮಾಡ್ಕೊತಿದ್ರು ಅವರು.